ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಗೋರ್ನಲ್ ಪ್ರತಿಷ್ಠಾನದಿಂದ ಮಾತಶ್ರೀ ಪ್ರಶಸ್ತಿ ಪ್ರದಾನ. ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮಾದರಿ ಕಾರ್ಯ. ಸಚಿವ ಎನ್ಎಸ್ ಬೋಸರಾಜು. ವೇಣು ಜಾಲಿ ಬೆಂಚಾಲೆ ಗಜಗಲ್ ಕೃತ್ಯ ಆವರಣ. ರಾಯಚೂರು ಗಜ್ಜಲ್ ತವರು ಸಿದ್ದರಾಮ ಓಲ್ಕಲ್. ಮಾರ್ಚ್ 17ರಂದು ಪುನೀತ್ ರಾಜ್ಕುಮಾರ್ ಜಯಂತಿ ಅಂಗವಾಗಿ ಸಂಗೀತ ಕಾರ್ಯಕ್ರಮ ಮೋಹನ್. ಶ್ರೀ ಗಿರಿಯ ಅಭಯ ಆಂಜನೇಯ ದೇವಸ್ಥಾನದಲ್ಲಿ ಅನುಭವ ಮಂಟಪ ಕಾಮಗಾರಿಗೆ ಸಚಿವ ಎನ್ಎಸ್ ಬೋಸರಾಜು ಚಾಲನೆ. ಮಾರ್ಚ್ 17ರಂದು ಪ್ರೌಢ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಕೆರಿಯರ್ ಮೇಳ. ಸದುಪಯೋಗ ಪಡೆದುಕೊಳ್ಳಿ. ಚಂದ್ರಶೇಖರ್ ಭಂಡಾರಿ. ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದು ಮಾತ್ರವಲ್ಲದೆ ಇತರೆ ಕಲಾವಿದರನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಿರುವ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾಗಿತ್ತು ಎಂದು ಸಣ್ಣ ನೀರಾವರಿ ಸಚಿವ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬರ್ದಿನ್ನಿ ರಂಗಮಂದಿರದಲ್ಲಿ ಮಾತೋಶ್ರೀ ಮಾತಮ್ಮ ಶಿವಬಸಪ್ಪ ಗೋನಾಳ್ ಪ್ರತಿಷ್ಠಾನ ಹಾಗೂ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ 16ನೇ ವಾರ್ಷಿಕೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ರಾಜ್ಯಮಟ್ಟದ ಮಾತಾಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಜನಪದ ಸಂಭ್ರಮ ಸಾಹಿತ್ಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಂಗೀತ ಎನ್ನುವುದು ಕೇವಲ ಒಂದು ಕಲೆ ಅಲ್ಲ, ಅದು ಮನುಷ್ಯನ ಆಲೋಚನೆ ಮತ್ತು ಜೀವನದಲ್ಲಿ ಬದಲಾವಣೆಯನ್ನು ತರುವ ಅತಿದೊಡ್ಡ ಸಾಧನವಾಗಿದೆ. ಸಂಗೀತ ಕಲಾವಿದರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಪ್ರತಿ ವರ್ಷವೂ ಪ್ರಶಸ್ತಿಯನ್ನು ನೀಡುತ್ತಿರುವ ಶರಣಪ್ಪ ಗೋನಾಳ್ ಅವರು ಅವರ ಕಾರ್ಯ ಸಂತಸ ತಂದಿದ್ದು, ಮುಂದಿನ ದಿನಗಳಲ್ಲಿ ಸಂಸ್ಥೆಯಿಂದ ಇನ್ನು ಹೆಚ್ಚಿನ ಕಲಾವಿದರನ್ನು ಗುರುತಿಸುವ ಕಾರ್ಯಗಳಾಗಿವೆ ಎಂದು ತಿಳಿಸಿದರು. ಇದೇ ವೇಳೆ ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ಬಿ ವೆಂಕಟೇಶ್ ಸಿಂಗ್ ಮಾತನಾಡಿ, ಸಾಹಿತ್ಯ ಸಂಗೀತ ಕ್ಷೇತ್ರಕ್ಕೆ ಜಿಲ್ಲೆ ಕೊಡುಗೆ ಅಪಾರವಾದದ್ದು. ಈ ಕ್ಷೇತ್ರಗಳಲ್ಲಿ ರಾಯಚೂರು ಜಿಲ್ಲೆ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಇಂತಹ ಜಿಲ್ಲೆಯರಾದ ಶರಣಪ್ಪ ಗೋನಾಳ್ ಅವರು ಹಲವು ದಶಕಗಳಿಂದ ಸಂಗೀತ ಕಲಾವಿದರನ್ನು ಹಾಗೂ ಇತರೆ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿರುವುದು ಅಭಿನಂದನವಾಗಿದೆ ಎಂದರು. ಲೋಕದಲ್ಲಿ ತನ್ನದೇ ಆದಂತಹ ಒಂದು ಹೆಸರು ಪಡೆದಿದೆ. ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ಸಂಗೀತ ಕ್ಷೇತ್ರ ಆಗಿರ್ಬೋದು, ತನ್ನ ಒಂದು ಅಮೂಲ್ಯವಾದ ಕೊಡುಗೆಯನ್ನು ಈ ನಾಡಿಗೆ ನೀಡಿದೆ. ಪಂಡಿತ್ ಸಿದ್ದರಾಮ ಜಂಬರ್ದಿನ್ನಿಯವರಾಗಿರ್ಬೋದು, ಪಂಡಿತ್ ನರಸಿಂಹ ಒಡವಾಡಿಯವರಾಗಿರ್ಬೋದು, ಗಜಲ್ ಗುಂಡಮ್ಮವರಾಗಿರ್ಬೋದು, ಮಾಣಿಕರಾವ್ ರೈಚೂರುಗೌಡರಾಗಿರ್ಬೋದು, ಅಂಬಾಯಿ ನೆಲೆಯವರಾಗಿರ್ಬೋದು, ಲಕ್ಷ್ಮಣಗೌಡರಾಗಿರ್ಬೋದು, ಗುರುಪಾದ ಸ್ವಾಮಿಗಳು ಮತ್ತು ಇತ್ತೀಚಿನ ಹೊಸ ತಲೆಮಾರಿನ ಶರಣಪ್ಪ ಗೋನಾಳ್ ಅವರು, ವೆಂಕಟೇಶ್ ಆಳ್ಕೊಡವರು, ಸುರೇಶ್ ಶಸ್ತಿಯಾಳವರು ಮತ್ತು ಬಹಳಷ್ಟು ಜನ ಈ ನಾಡಿನ ಸಂಗೀತ ಕ್ಷೇತ್ರಕ್ಕೆ ರಾಯಚೂರಿನ ಮೂಲಕ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಹೀಗಾಗಿ ರಾಯಚೂರು ಜಿಲ್ಲೆ ಈ ಒಂದು ಸಾರಸ್ವತ ಲೋಕದಲ್ಲಿ ಸಂಗೀತ ಕ್ಷೇತ್ರದ ಮೂಲಕ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದೆ. ವಿಶೇಷವಾಗಿ ಶರಣಪ್ಪ ಗೋನಾಳ್ ಅವರು ಕಳೆದ 3 ದಶಕಗಳಿಂದ ತಾವು ಶಿಕ್ಷಕರಾಗಿದ್ದರೂ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡುವ ಮೂಲಕ ವಿಶೇಷವಾಗಿ ಹಲವಾರು ವರ್ಷಗಳಿಂದ ಮಹನೀಯರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ನೀಡುವ ಮೂಲಕ ಅವರಿಗೆ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಟ್ಟಂಥ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಿದ್ದೇವೆ. ಮತ್ತು ಇಂತಹ ಕಾರ್ಯಕ್ರಮಗಳು ರಾಯಚೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಸದಾ ಸಂಗೀತ ಸಾಹಿತ್ಯ ಕಳೆದ 20 ವರ್ಷಗಳಿಂದ ಆದಂಥ ಒಂದು ಜಿಲ್ಲಾ ಉತ್ಸವ ಸಹ ಈ ಬಾರಿ ರಾಯಚೂರಿನಲ್ಲಿ ನಡೆದು ಒಂದು ಅದ್ದೂರಿಯಾಗಿ ಜಿಲ್ಲಾ ಉತ್ಸವ ನಡೆಯಿತು. ಆ ಕಾರ್ಯಕ್ರಮಗಳಲ್ಲಿ ಈ ನಾಡಿನ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ಕಲಾವಿದರು ತಮ್ಮ ಕಲೆಯನ್ನು ಪ್ರದರ್ಶಿಸುವ ಮೂಲಕ ಭಾಳ ದಿನಗಳಿಂದ ಇಲ್ಲಿ ಬೇಡಿಕೆ ಇತ್ತು ಜಿಲ್ಲಾ ಉತ್ಸವ ಅಂತೇಳಿ ಅದನ್ನು ಮಾಡಿದರು. ಅದಕ್ಕೆ ಪತ್ರಕರ್ತರ ಒತ್ತಾಸೆ ಭಾಳ ಕಳೆದ 20 ವರ್ಷಗಳಿಂದ ಜಿಲ್ಲಾ ಉತ್ಸವವನ್ನು ಮಾಡಲೇಬೇಕಂತೇಳಿ ಜಿಲ್ಲೆಯ ಮಂತ್ರಿಗಳ ಮೇಲೆ ಪತ್ರಕರ್ತರು ಸಾಕಷ್ಟು ಒತ್ತಡ ಹಾಕಿದ ಒಂದು ಪರಿಣಾಮ ಮತ್ತು ಇಲ್ಲಿಯ ಕಲಾವಿದರು ಸಹ ಒತ್ತಾಯದ ಮೇರೆಗೆ ಈ ವರ್ಷ ಒಂದು ಜಿಲ್ಲಾ ಉತ್ಸವ ಆಯ್ಕೆ ಮಾಡುತ್ತೇನೆ ಸಂದರ್ಭ ಹೇಳುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಹನೀಯರಿಗೆ ನಾನು ವಂದಿಸಿ ನನ್ನನ್ನು ಕರೆಸಿ ಮತ್ತು ವಿಶೇಷವಾಗಿ ನನಗೆ ಶ್ರೀ ಗುರುರಕ್ಷ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ 1-2 ವಿಷಯಗಳ ನಮ್ಮ ಮಾಹಿತಿ ಆಯೋಗದ ಬಗ್ಗೆ ಹೇಳಬೇಕಂತಂದರೆ, ಇಡೀ ಕರ್ನಾಟಕ ಭಾಗದಲ್ಲಿ ಪ್ರಥಮ ಬಾರಿಗೆ ಒಬ್ಬ ಮಾಹಿತಿ ಆಯುಕ್ತನಾಗಿ ಸರ್ಕಾರ ನನ್ನನ್ನು ನೇಮಕ ಮಾಡಿದೆ. ಇದೊಂದು ಸಂತೋಷದ ವಿಷಯ ಅಂತ ನಾನು ಭಾವಿಸ್ತಿದ್ದೇನೆ. ಪ್ರತಿ ಒಂದು ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಏನು ಹಕ್ಕಿದೆ, ಆ ಹಕ್ಕಿನ ಅಡಿಯಲ್ಲೇ ಕರ್ನಾಟಕ ಮಾಹಿತಿ ಆಯೋಗದ ಕೆಲಸ ಕಾರ್ಯಾಚರಣೆ 2005ರಲ್ಲಿ ಇಡೀ ದೇಶದಲ್ಲಿ ಮಾಹಿತಿ
ಆಯೋಗದ ಕಾಯ್ದೆ ಜಾರಿಗೆ ಬಂತು. ಅದಾದ ನಂತರ ಅದೇ ವರ್ಷವೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಮಾತನಾಡಿ, ಸಂಗೀತ ಎನ್ನುವುದು ಬದುಕನ್ನು ಹಸುವು ಮಾಡುವ ಸಾಧನೆಯಾಗಿದೆ. ಆನಂದವನ್ನು ನೀಡಲು ಬದುಕನ್ನು ಸಂಗೀತಮಯವಾಗಿಸಿಕೊಂಡು ಇತರ ಸಂಗೀತಗಾರರಿಗೆ ಗೌರವಿಸುವ ಗೋನಾಳ್ ಅವರ ಕಾರ್ಯ ಶ್ರೇಷ್ಠ ಕಾರ್ಯವಾಗಿದೆ ಎಂದರು. ಡಾಕ್ಟರ್ ಮಹಂತಪ್ಪ ಅವರ ಹೆಸರಿನ ಪ್ರಶಸ್ತಿಯನ್ನು ನನಗೆ ನೀಡಿದಂತಹ ನಮ್ಮೆಲ್ಲರ ಆತ್ಮೀಯರು, ಸಂಗೀತವನ್ನೇ ತಮ್ಮ ಉಸಿರು ಎಂದು ಭಾವಿಸಿರುವ ಡಾಕ್ಟರ್ ಶರಣಪ್ಪ ಗೋನಾಳ್ರವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಸುಶ್ರಾವ್ಯವಾದಂತಹ ಜೀವನದ ಗ್ರಾಸವನ್ನಾಗಿ ಮಾಡತಕ್ಕಂಥ ಸಾಧನ. ಬಸವಣ್ಣವರ ಮಾತನ್ನು ಹೇಳ್ತಾರೆ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂದಿಯ ಮಾಡಯ್ಯ, ಎನ್ನ ಬೆರಳ ಕಟ್ಟಿಯ ಮಾಡಯ್ಯ, ಬತ್ತೀಸರಾಗವ ಹಾಡಯ್ಯ, ಉರದೊರೊಟ್ಟಿ ಬಾರಿಸು ಕೂಡದ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರು 9 ಶತಮಾನಗಳ ಹಿಂದೆ ರಚನೆ ಮಾಡಿರುವ ವಚನ. ಎನ್ನ ಕಾಯವನ್ನೇ ದಂಡಿಗೆಯನ್ನು ಮಾಡು, ಶಿರವನ್ನು ಸೋರೆ ಮಾಡು. ಎಂಥ ಅದ್ಭುತವಾದಂಥ ಕಲ್ಪನೆ. ಇದರ ಅರ್ಥ ಇಷ್ಟೇ, ಈ ಭಗವಂತ ನಮಗೆ ಜನ್ಮವನ್ನು ಕೊಟ್ಟಿದ್ದಾನೆ. ಯಾತಕ್ಕಾಗಿ ಅಂದರೆ ಆನಂದವನ್ನು ಪಡಲಿಕ್ಕಾಗಿ, ಸಮಾಜವನ್ನು ಸಹ ಆನಂದ ಪಡಿಸಲಿಕ್ಕಾಗಿ. ಇಂತಹ ಸಾರ್ಥಕ ಬದುಕನ್ನು ನಾವು ಸಂಗೀತಮಯ ಬದುಕನ್ನಾಗಿ ಮಾಡಿಕೊಳ್ಬೇಕು. ನಾವೇನು ಮಾಡಿಕೊಳ್ತಾ ಇದ್ದೇವೆ ಇವತ್ತು? ನಮ್ಮ ಕಾಮ ಕ್ರೋಧಗಳ ಮಧ್ಯೆ, ಆಸೆ ಸ್ವಾರ್ಥಗಳ ನಡುವೆ ನಮ್ಮ ಬದುಕನ್ನು ನಾವು ನಾಶ ಮಾಡಿಕೊಳ್ತಾ ಇದ್ದೇವೆ. ಬದುಕು ಹೇಗಿರಬೇಕು ಅಂದರೆ ಒಂದು ಸಂಗೀತದ ರೀತಿಯಲ್ಲಿ ಇರಬೇಕು. ನೋಡಿ, ಸಂಗೀತದಲ್ಲಿ ನಾವು ನೋಡ್ತೇವೆ, ಹಾಡುವವರ, ಪಕ್ಕವಾದ್ಯದವರ ಎಲ್ಲರ ಸಮ್ಮಿಲನದಿಂದಲೇ ಸಂಗೀತ ಹೊರಹೊಮ್ಮತಕ್ಕಂಥದ್ದು. ಹಾಡುವವನಿಗೂ ಆತನ ವಾದ್ಯವನ್ನು ಬಾರಿಸುವವರಿಗೂ ಸಮನ್ವಯ ಇಲ್ಲದೆ ಹೋದರೆ ಆ ಹಾಡಿನಲ್ಲಿ ಅಪಶ್ರುತಿ ಬರುತ್ತೆ. ಜೀವನದಲ್ಲಿ ಅಪಶ್ರುತಿ ಬರಬಾರದು. ನಮ್ಮ ಬದುಕಿನಲ್ಲೂ ನಾವು ಸಂಗೀತದ ಅನೇಕ ಉದಾಹರಣೆಗಳನ್ನು ಕಾಣ್ತೇವೆ. ಸುಮಾರು ಮಧ್ಯಾಹ್ನ 2 ಗಂಟೆ ಆದರೆ ಒಂದು ಮಾತನ್ನು ಹೇಳ್ತೇವೆ ನಾವು, ಹೊಟ್ಟೆ ತಾಳ ಹಾಕ್ತಾ ಇದೆ ಅಂತ ಹೇಳ್ತೇವೆ. ಆ ತಾಳ ಅನ್ನುವಂಥದ್ದು ಸಂಗೀತದ ಭಾಷೆ. ಹಕ್ಕಿಯ ಚಿಲಿಪಿಲಿ ಗಾನದಲ್ಲಿ ಸಂಗೀತವನ್ನು ಕಾಣ್ತೇವೆ. ನದಿಯ ಕಲರವದಲ್ಲಿ ಸಂಗೀತವನ್ನು ಕಾಣ್ತೇವೆ. ಗಾಳಿ ಬೀಸುವಾಗ ತಂಗಾಳಿಯ ಆ ಗಾಳಿಯ ಸ್ಪರ್ಶದಲ್ಲಿ ಸಂಗೀತವನ್ನು ಕಾಣ್ತೇವೆ. ನಾನು ಹೆಚ್ಚಾಗಿ ಮಾತನಾಡಿದ್ರೆ ನೀವೇ ಹೇಳ್ತೀರಿ ಈತ ಪಿಟಿ ಕುಳಿತಾ ಇದ್ದೇನೆ ಅಂತ. ಇದೇ ವೇಳೆ ವಿವಿಧ ಕ್ಷೇತ್ರದ ಸಾಧಕರಿಗೆ ವಿಜಯ ಮಹಾಂತ ಅನುಗ್ರಹ ಪ್ರಶಸ್ತಿ, ಮಹಾಂತ ಕಾಯಕ ಯೋಗಿ ಪ್ರಶಸ್ತಿ, ಗುರು ರಕ್ಷೆ ಪ್ರಶಸ್ತಿ, ಆದರ್ಶ ದಂಪತಿ ಪ್ರಶಸ್ತಿ, ಮಾತಾಶ್ರೀ ಪ್ರಶಸ್ತಿ, ಮಹಾಂತ ಪುರಸ್ಕಾರ ಪ್ರಶಸ್ತಿ, ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷ ಎಸ್ ಬಾಲಾಜಿ, ಬಸವಂತ ರಾಯ್ ಕುರಿ, ಅಂತಾರಾಷ್ಟ್ರೀಯ ಕ್ಲಾರಿನೆಟ್ ಕಲಾವಿದ ನರಸಿಂಹಲು ವಡವಟ್ಟಿ, ಜನಪದ ಕಲಾವಿದ ಅಪ್ಪಗೇರಿ ತಿಮ್ಮರಾಜು, ಜಯಂತರಾವ್ ಪತಂಗೆ, ನಾಗರಾಜ್ ಮಸ್ಕಿ, ಚುಕ್ಕಿ ಸೂಗಪ್ಪ ಸಾವುಕಾರ, ಬಿ ಗೋವಿಂದ, ಶರಣಪ್ಪ ಗೋನಾಳ್, ಸದಾಶಿವಪ್ಪ, ಯು ನರಸಿಂಹಲು, ಮುನಿಸ್ವಾಮಿ, ಬಂಗೆ ನರಸರೆಡ್ಡಿ, ಬಸವರಾಜ್ ನಾಯಕ್, ನರಸಿಂಹಮೂರ್ತಿ ಸೇರಿದಂತೆ ಅನೇಕರಿದ್ದರು. ಗಜಲ್ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ ರಾಯಚೂರು ಜಿಲ್ಲಾ ಕನ್ನಡ ಗಜಗಲ್ನ ತವರು ನೆಲವಾಗಿದೆ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಹಾಗೂ ಹಿರಿಯ ಸಾಹಿತ್ಯ ಡಾಕ್ಟರ್ ಸಿದ್ದರಾಮ ಹೊಲ್ಕರ್ ಹೇಳಿದರು. ಅವರಿದ್ದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕಲಬುರಗಿಯ ಸಮನ್ವಯ ಪ್ರಕಾಶನದ ವಸತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ವೇಣು ಜಾಲಿಬೆಂಚಿ ಅವರು ಹೃದಯ ಕನ್ನಡಿಗ ಗಜ್ಜಲ್ ಕೃತಿ ಲೋಕಾರ್ಪಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಗಜ್ಜಲ್ ಉರ್ದು ಕಾವ್ಯ ರಾಣಿಯಾಗಿದ್ದು ಅದರ ಗಜ್ಜಲ್ ಅನ್ನು ಕನ್ನಡಕ್ಕೆ ತಂದವರು ರಾಯಚೂರಿನ ಶಾಂತರಸರು, ಮುಕ್ತಾಯಕ ಅಮರ ಚಿಂತರಾಗಿದ್ದಾರೆ. ಗಜಲ್ ಎನ್ನುವುದು ಸಮೃದ್ಧವಾಗಿ ಬೆಳೆಯುತ್ತಿದೆ ಎಂದರು. ಅಂತಂದ್ರೆ ಮುಖ್ಯವಾಗಿ ಗಜಲ್ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ತವರು ನೆಲ, ಕನ್ನಡದ ಗಜಲ್ಗೆ ತವರು ನೆಲ ಅಂದ್ರೂ ತಪ್ಪಾಗೋದಿಲ್ಲ. ಇಲ್ಲಿಯ ಶಾಂತರಸರು, ನಮ್ಮ ಮುಕ್ತಾಯಕ್ಕವರು, ಹೀಗೆ ಅನೇಕ ಜನ ಹಿರಿಯರು ಇಲ್ಲಿ ಗಜಲ್ಗಳಿಗೆ ಸಾಕಷ್ಟು ಜನ, ಜಂಬಣ್ಣ ಅಮರ್ ಚಿಂತರು, ನಮ್ಮ ವೀರ ಹನುಮಾನ್ ಕೂಡ ಒಂದಿಷ್ಟು ಗಜಲ್ಗಳು ಬರೆದಿರ್ಬೋದು ಅನಿಸ್ತದೆ. ಮತ್ತೆ ಇಲ್ಲಿ ವೇದಿಕೆ ಮೇಲಿರೋ ಪ್ರತಿಯೊಬ್ಬರು ಕೂಡ ಗಜಲ್ ಬರೆದಾರೆ. ಬಟ್ ಅವರು ಗಜಲ್ ಬರೆದ್ರು ಕೂಡ ವೀರ ಹನುಮಾನ್ ರವರು ಹೈಕು ಸ್ಪೆಷಲಿಸ್ಟ್ ಅಂತೆ ಇವತ್ತು ಕರ್ನಾಟಕದಲ್ಲಿ ಗುರುತಿಸುವಂತ ರೀತಿಯಲ್ಲಿ
ಸಾಕಷ್ಟು ಜನ ಇಲ್ಲಿ ಕವಿಗಳು, ನಮ್ಮ ಎಸ್ ಜಿ ಸ್ವಾಮಿ ಕೂಡ ನನಗೆ ತುಂಬಾ ಆತ್ಮೀಯ ಮಿತ್ರನಾಗಿದ್ದ. ಅವರು ಶಾಂತರಸರ ಸಾಹಿತ್ಯ ಅಕಾಡೆಮಿ ಆಗೋಕ್ಕಿಂತ ಮುಂಚೆ ಅವರನ್ನು ಸಂದರ್ಶನ ಮಾಡಿ ಕರ್ಮವೀರದಲ್ಲಿ ಒಂದು ದೊಡ್ಡ ಲೇಖನ ಬರೆದಿದ್ದೆ ನಾನು. ಒಂದು 8-10 ಪುಟದ ಸಂದರ್ಶನ ಬಂದಿತ್ತು. ಆ ಸಂದರ್ಭದಲ್ಲಿ ನಾವು ಶಾಂತರಸರ ಒಂದು ಆತ್ಮೀಯತೆಗೆ ಬಂದಿವಿ ಸಂದರ್ಶನ ಮಾಡಿ. ಮುಂದೆ ಅವರ ಅಕಾಡೆಮಿ ಅಧ್ಯಕ್ಷರಾದರು. ಆಮೇಲೆ ಪಂಜಾಬ್ಗೆ ನನಗೆ ಪುಸ್ತಕ ಬರೆಯೋಕ್ಕೆ ಕಳಿಸಿಕೊಡಿ. ಎಲ್ಲ ನೆನಪುಗಳು ನನಗೆ ಬರ್ತದೆ. ಆ ಕಾರಣದಿಂದ ನಾವು ರಾಯಚೂರು ನೆಲಕ್ಕೆ ಬಹಳ ಒಂದು ಈ ಗಜಲ್ ಕೊಟ್ಟಿರ್ತಕ್ಕಂಥ ನೆಲಕ್ಕೆ, ಇದು ಉರ್ದು ಕಾವ್ಯರಾಣಿ ಗಜಲ್ ಅಂತಕ್ಕಂಥದ್ದು ಉರ್ದು ಕಾವ್ಯರಾಣಿ, ಆದರೆ ಕನ್ನಡಕ್ಕೆ ಗಜಲ್ ತಂದಂಥವರು ಶಾಂತರಸರು ಮತ್ತು ನಿಮ್ಮ ರಾಯಚೂರಿನ ಮುಕ್ತಾಯಕ್ಕ ಮತ್ತು ನಮ್ಮ ಜಂಬಣ್ಣ ಅಮರ್ಚಂದ್ರ, ಹೀಗೆ ಅನೇಕ ಜನ, ಇನ್ನೊಂದು 4-5 ಜನ ಬರ್ತಾರೆ. ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್, ಹೀಗೆ ನಮ್ಮ ಕಡೆ ನಮ್ಮ ರಂಗಂಪೇಟೆಯ ಕವಿಗಳು, ಹೀಗೆ ಅನೇಕ ಜನ ಬರ್ತಾರೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಗಜಲ್ ಅಂತಕ್ಕಂಥದ್ದು ತುಂಬಾ ಸಮೃದ್ಧವಾಗಿ ಇವತ್ತು ಕರ್ನಾಟಕದಲ್ಲಿ ಬೆಳೀತಾ ಇದೆ. ನಾವು 200-300 ಜನ ಇವತ್ತು ಗಜಲ್ಗಳನ್ನು ಬರಿತಾ ಇದ್ದೆವು. ಆ 200-300 ಜನ ಗಜಲ್ ಕೂಡ ಬರಿತಾ ಇದ್ರು ಕೂಡ ಎಲ್ಲ ಕಾವ್ಯ ಬರೆಯುವಂತ ಪ್ರತಿಯೊಬ್ಬರು ಕೂಡ ಇವತ್ತು ಗಜಲ್ ಕಡೆ ನೋಡುವಂತಾಗಿದೆ. ನಮ್ದು ಗಜಲ್ ಸಂಭ್ರಮ ಅಂತಕ್ಕಂಥದ್ದು ಒಲಿದಂತೆ ಹಾಡುವೆ, ಹೀಗೆ 1-2-3 ಗಜಲ್ ಗುಂಪುಗಳದಾವ. ಅಲ್ಲಿ ನಮ್ಮ ವೇಣುವರು ಅನೇಕ ಗಜಲ್ಗಳನ್ನು ಬರೆದು ಹಾಕ್ತಾ ಇದ್ರು. ನನಗೆ ಆಶ್ಚರ್ಯ ಅನಿಸ್ತಿತ್ತು, ಎಷ್ಟು ಗಜಲ್ ಬರೀತಾನಲ್ಲಪ್ಪ ಈ ವ್ಯಕ್ತಿ, ವೃತ್ತಿಯಿಂದ ವಕೀಲರು ಅಂತಕ್ಕಂಥ. ನಾನು ಒಂದ್ಸಲ ಹೀಗೆ ಪಂಜಾಬ್ಗೆ ಹೋದಾಗ ಅಲ್ಲಿ ಒಬ್ಬ ಬಹುದೊಡ್ಡ ಲೇಖಕರನ್ನ ಭೇಟಿ ಮಾಡಿದ್ದೆ. ಏನು ಸರ್ ಇಷ್ಟೆಲ್ಲ ಬರಿತಾ ಇದ್ದೀರಿ, ಏನು ಕಾರಣ ನೀವು ಇಷ್ಟೆಲ್ಲ ದೊಡ್ಡ ಲೇಖಕರಾದಿರಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಿದ್ರು, ನಮ್ಮದು ಬಹುದೊಡ್ಡ ಒಂದು ಸಾಮ್ರಾಜ್ಯ ವಂಶ, ನಮಗೆ ಅನೇಕ ಆಸ್ತಿಗಳ ಮೇಲೆ ವಾದ ವಿವಾದ ನಡೆದು ಕೋರ್ಟಿಗೆ ಹೋಗ್ಬೇಕಾಗ್ತಿತ್ತು. ನಾನು ದಿನ ಕೋರ್ಟಿಗೆ ಹೋಗ್ತಿದ್ದೆ. ಆ ಕೋರ್ಟಿಗೆ ಹೋಗಿ ಜಡ್ಜ್ ನಮ್ಮನ್ನು ಕರೆಸೋವರೆಗೂ ನಾನು ಹೊರಗಡೆ ಕುಂತಿರ್ತಿದ್ದೆ ನೆರಳಲ್ಲಿ. ಅಲ್ಲಿ ಅನೇಕ ಜನರನ್ನು ಬಂದು ಹೋಗಂತ ಜನರನ್ನು ನೋಡಿದಾಗ ಅವರೆಲ್ಲ ತಮ್ಮ ಕಷ್ಟ ಸುಖ ಹಂಚಿಕೊಳ್ತಿದ್ರು, ಒಬ್ರಿಗೊಬ್ರು ಮಾತಾಡೋದು. ಇಲ್ಲಿ ಕೋರ್ಟಿಗೆ ಬಂದು ಅವರ ನೋವುಗಳನ್ನು ಹಂಚಿಕೊಂಡಾಗ ಅದನ್ನೆಲ್ಲ ಕೇಳಿ 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 ಮತ್ತು ನಾನು ಮುಂಜಾನೆಯಿಂದ ಸಂಜೆವರೆಗೂ ತಾಳ್ಮೆಯಿಂದ ಕುಂತೇ ಒಬ್ಬ ಲೇಖಕ ಆಗಿ ಅಂತಿದ್ದ. ನನಗೂ ನಮ್ಮ ವೇಣುವನ್ನು ನೋಡಿದಾಗ ಅದೇ ಅನಿಸ್ತು. ಯಾಕಂದ್ರೆ ಈ ಮನುಷ್ಯ ದಿನ ಕೋರ್ಟಿಗೆ ಹೋಗ್ತಾರ, ಅಲ್ಲಿ ಬರುವಂತವ್ರು ಅನೇಕ ಜನ ತಮ್ಮ ಕಷ್ಟ ಸುಖ ನೋವು ತಮಗಾಗಿರ್ತಕ್ಕಂಥ ತೊಂದರೆಗಳಿಂದ ಹೊರಗೆ ಬರೋದಕ್ಕಿಂತ ಹಂಚಿಕೊಂಡಾಗ ಇಷ್ಟೊಂದು ವಿಷಯಗಳನ್ನು ಸಿಕ್ಕುವೇನೋ ಇದು. ಇದೇ ವೇಳೆ ಹಿರಿಯ ಸಾಹಿತ್ಯ ಆಂಜನೇಯ ಜಾಲಿ ಬೆಂಚಿ ಮಾತನಾಡಿ, ಗಂಜಲ್ ಎಂದರೆ ಹಿಂದೆ ಹೆಣ್ಣು ಕುಡಿಯುತ್ತಕ್ಕೆ ಸಂಬಂಧಪಟ್ಟ ಸಾಹಿತ್ಯವಾಗಿದ್ದು ಅದರ ಪರ್ಯಾಯನ್ನು ದಾಟಿ ವೇಣು ಜಾಲಿ ಬೆಂಚಿ ಗಜಲ್ಗಳನ್ನು ರಚಿಸುತ್ತಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಪುಸ್ತಕಗಳಿಗೆ ಒತ್ತು ಕೊಡಬೇಕು, ಬರೆಯೋದು ಇದೆಲ್ಲ ಇದಕ್ಕೆ ತೊಡಿಕೊಂಡ್ರೆ ನಿನ್ನ ಓದಿಗೆ ತೊಂದರೆ ಆಗ್ತದ ಅಂತ ನಾನು ಹೇಳಿದೆ. ಆದರೂ ಕೂಡ ಒಂದು ಹೇಳ್ತಾರಲ್ಲ, ಪ್ರತಿಭೆಯನ್ನು ಯಾರಿಂದಲೂ ಹಚ್ಚಕ್ಕೆ ಆಗಲ್ಲ ಅಂತಂದು. ಹೀಗಾಗಿ ನನಗೆ ಗೊತ್ತಾಗದ ಹಾಗೆಯೇ ಆತ ಸಾಹಿತ್ಯ ತೊಡ್ಕೊಂಡಿದ್ದ. ಹೀಗಾಗಿ ಈ ದಿನ ಆತನ 2ನೇ ಗಜಲ್ ಕೃತಿ ಬರಲಿಕ್ಕೆ ಸಾಧ್ಯ ಆಗಿದೆ. ಹಿಂದೊಮ್ಮೆ ಗಜಲ್ ಎಂದರೆ ಅದು ಹೆಣ್ಣು ಕುಣಿತ ಕುಡಿತ ಇವುಗಳಿಗೆ ಸಂಬಂಧಪಟ್ಟಿತ್ತು. ಆದರೆ ಅದರ ಪರಿಧಿಯನ್ನು ದಾಟಿ ಕಾರಣ ಅಂದರೆ ಈ ಭಾಗದ ಹಿರಿಯ ಸಾಹಿತಿಗಳಾದ ಜಂಬಣ್ಣ ಅಮರ್ಚಿತ್ರ ಅಂತ ಹೇಳ್ಬೋದು. ಈಗ ಎಲ್ಲರೂ ಕೂಡ ಅದೇ ಒಂದು ಹಾದಿಯಲ್ಲಿ ನಡೀತಾ ಇದ್ದಾರೆ. ತುಂಬ ಸಂತೋಷದ ವಿಷಯ. ವೇಣು ಕತೆ ಕವನ ಅಲ್ಲದೆ ಈಗ ಇದು 2ನೇ ಕೃತಿಯಾಗಿ ಅದು ಗಜ ಕೃತಿಯಾಗಿ ಹೊರಬಂದಿರೋದು ನನಗೆ ತುಂಬ ಸಂತೋಷ ಮಾಡತಕ್ಕಂಥ ವಿಷಯ. ಒಂದು ಕಾಲದಲ್ಲಿ ಬರಿಬೇಡ ಅಂತ ಇಟ್ಕೊಂಡು ಹೇಳ್ತಕ್ಕಂಥ ನಾನು ಇವತ್ತು ಬರಿಯಪ್ಪ ಅಂತ ಹೇಳ್ತಕ್ಕಂಥ ಸಮಯ ಬಂದಿದೆ. ಯಾಕಂದರೆ ಪ್ರತಿಭೆಯನ್ನು ಯಾರು ಹತ್ತಿಡಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಅದನ್ನೇ ಕಾರಣ ಅಂತ ಹೇಳಿ ಅನಿಸ್ತದ. ಇದರಲ್ಲಿ ಅನೇಕ ಗಜಲು ಓದಿದಾಗ ನನಗೆ ಭಾಳ ಖುಷಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕೆಲವನ್ನು ಮಾತ್ರ ತಮ್ಮ ಒಂದು ಅವಗಾಹನೆಗೆ ತರ್ತಾ ಇದ್ದೇನೆ. ಪುಸ್ತಕದಲ್ಲಿ ಭಾಳಷ್ಟು ಬರೆದುಕೊಂಡಿದ್ದೇನೆ ಗೆಳತಿ. ಎದೆಯೊಳಗೆ ಖಾಲಿ ಹಾಳೆ ಬಿಟ್ಟಿದ್ದೇವೆ ಗೆಳತಿ, ಎದೆಯೊಳಗೆ ಖಾಲಿ ಹಾಳೆ ಬಿಟ್ಟಿದ್ದೇವೆ ಗೆಳತಿ. 9 ಎದೆ ತುಂಬ ಕಾಡುವ ನೆನಪುಗಳು ಎಲ್ಲಿ ಬಚ್ಚಿಡಲಿ, ಬಣ್ಣ ಬಣ್ಣಕ್ಕೆ ತಿರುಗುವ ಅರಿಕೆಗಳು ಎಲ್ಲಿ ಬಚ್ಚಿಡಲಿ. ಅನೇಕ ಗಜಗಳು ಓದುಗರ ಮನಸ್ಸನ್ನು ತಟ್ಟುವಲ್ಲಿ ನಿಶ್ಚಯ ಅಂತ ಹೇಳ್ತಾ, ಮತ್ತು ಇದರ ಒಂದು ಪ್ರತಿಯೊಂದೇ ನಿಜವಾಗ್ಲೂ ನಾನು ಈ ಗಜಲ್ ಕೃತಿಯಲ್ಲಿ ಅಥವಾ ಗಜಲ್ ಬರಲಿಕ್ಕೆ ನಾನು ಪ್ರೇರೇಪಣೆ ಅಲ್ಲ, ಆದರೂ ಕೂಡ ತನ್ನ ಸ್ವಂತ ಪರಿಶ್ರಮದಿಂದ
ಗಜಲ್ ಕೃಷಿಯಲ್ಲಿ ತೊಡಗಿಕೊಂಡು ಹೆಸರು ಮಾಡ್ತಾ ಇದ್ದಾನೆ. ಆತನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ತಾಲೂಕು ಕಸಾಪ ಅಧ್ಯಕ್ಷ ಬಿ ವಿಜಯರಾಜೇಂದ್ರ, ಸಾಹಿತಿ ಶರೀಫ್ ಅಸಮಕ್ಕಲ್, ಪ್ರಮುಖರಾದ ವೀರು ಹನುಮಾನ, ಹಿರಣ್ಯ ಬೆಂಗಾಲಿ, ಮಾದೇವ ಪಾಟೀಲ್, ಮಲ್ಲೇಶ್ ಭೈರವ್, ವೇಣುಗೋಪಾಲ್ ಜಾಲಿಬೆಂಚಿ, ರಾವುತ್ ರಾವ್ ಬರೂರ್, ಸಯ್ಯದ್ ಹಫೀಜುಲ್ಲಾ, ಶರಣಪ್ಪ ಚೆಲುವಾದಿ, ರೇಖಾ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಸಂಗೀತ ಕಾರ್ಯಕ್ರಮವನ್ನು ಮಾರ್ಚ್ 17ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಂಜೆ 5 ಗಂಟೆಗೆ ಹಮ್ಮಿಕೊಂಡಿದೆ ಎಂದು ಮೋಹನ್ ಮೆಲೋಡಿ ಸಿಂಗಿಂಗ್ ಕರೋಕೆ ಸ್ಟುಡಿಯೋ ಮುಖ್ಯಸ್ಥ ಮೋಹನ್ ವಕೀಲ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂಗೀತ ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡ ಎನ್ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷೆಯನ್ನು ರೆಡ್ಡಿ ತಿಮ್ಮಯ್ಯ ವಕೀಲ ವಹಿಸಲಿದ್ದು, ಅತಿಥಿಗಳಾಗಿ ಹಿರಣ್ಯ ವಕೀಲ್, ಟಿಪಿಎಂ ಡೆವಲಪ್ಮೆಂಟ್ ಅಥಾರಿಟಿ ಮುಖ್ಯಸ್ಥ ಮೊಹಮ್ಮದ್ ಜುನೀದ್ ಅಬ್ಬಾಸ್, ನಿವೃತ್ತ ಪಿಎಫ್ಐ ಅಬ್ದುಲ್ ಖಾದರ್, ನಿವೃತ್ತ ಪಿಎಸ್ಐ ಅಬ್ದುಲ್ ಖಾದರ್, ಸರ್ದಾರ್ ಬಜಾರ್ ಎಎಸ್ ಶ್ರೀನಿವಾಸ್ ಯಾದವ್, ಉದ್ಯಮಿ ಶೇಖರ್ ವಿದ್ಯಾನಗರ, ಡಾಕ್ಟರ್ ರಾಜ್ಕುಮಾರ್ ಸಂಘದ ಹಿರಿಯ ಮುಖಂಡ ಜಿ ರವಿಕುಮಾರ್ ವಕೀಲ, ಸಾಹಿತಿ ಮಲ್ಲಣ್ಣ ಆರವಾಳ್, ಜಿಲ್ಲಾ ಕಾರಾಗೃಹ ಸದಸ್ಯ ಪ್ರಕಾಶ್ ವಕೀಲ ಆಗಮಿಸಲಿದ್ದಾರೆ ಎಂದರು. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಅದೇ ಸಂದರ್ಭದಲ್ಲಿ ಒಂದು ಸಮಂಜರಿ ಕಾರ್ಯಕ್ರಮವನ್ನು ನಾವು ನಮ್ಮ ಸ್ಟುಡಿಯೋ ವತಿಯಿಂದ ನೆರವೇರಿಸುತ್ತಿದ್ದೀವಿ. ಅದಕ್ಕೋಸ್ಕರವಾಗಿ ಎಲ್ಲರೂ ರೈತರನ್ನ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಕಲಾಭಿಮಾನಿಗಳು, ಕಲಾ ಪ್ರೋತ್ಸಾಹಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಬೇಕು. ಇದು ಬಂದ್ಬಿಟ್ಟು ದಿನಾಂಕ 17/3/2026 ರಂಗಮಂದಿರದಲ್ಲಿ ಸಮಯ 5 ಗಂಟೆಗೆ ಪ್ರಾರಂಭ ಆಗ್ತದೆ. ಸರ್, ಉದ್ಘಾಟನೆ ಸರ್ ಎನ್ ಶಿವಶಂಕರ್ ಅಂತೇಳಿ ಬಿಜೆಪಿ ಮುಖಂಡರು ಸರ್. ಅಧ್ಯಕ್ಷತೆ ಬಂದ್ಬಿಟ್ಟು ರೆಡ್ಡಿ ತಿಮ್ಮಯ್ಯ ವಕೀಲರು. ಆಮೇಲೆ ಮುಖ್ಯ ಅತಿಥಿಗಳು ಬಂದ್ಬಿಟ್ಟು ಮುಖ್ಯ ಅತಿಥಿಗಳು ಬಂದ್ಬಿಟ್ಟು ಶ್ರೀ ಹಿರಣ್ಯ ವಕೀಲರು, ಶ್ರೀ ಮೊಹಮ್ಮದ್ ಜುನೀದ್ ಅಬ್ಬಾಸ್, ಟಿಪಿಎಂ ರಾಯಚೂರು ಡೆವಲಪ್ಮೆಂಟ್ ಅಥಾರಿಟಿ, ಶ್ರೀ ಅಬ್ದುಲ್ ಖಾದರ್, ನಿವೃತ್ತ ಪಿಎಸ್ಐ ಡಾಕ್ಟರ್ ರಾಜ್ಕುಮಾರ್ ಸಂಘದ ಹಿರಿಯ ಅಭಿಮಾನಿಗಳು, ಶ್ರೀ ಶ್ರೀನಿವಾಸ್ ಯಾದವ್, ಎಎಸ್ಐ ಸದರ್ ಬಜಾರ್ ಪೊಲೀಸ್ ಠಾಣೆ, ಶ್ರೀ ಶೇಖರ್ ವಿದ್ಯಾನಗರ್, ರಿಯಲ್ ಎಸ್ಟೇಟ್ ಉದ್ಯಮಿ, ಶ್ರೀ ಜಿ ರವಿಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಸಂಘದ ಹಿರಿಯ ಅಭಿಮಾನಿಗಳು, ಮಲ್ಲಣ್ಣ ಆರವಾಳ್ ವಕೀಲರು ಹಾಗೂ ಹಿರಿಯ ಸಾಹಿತಿಗಳು, ಶ್ರೀ ಪ್ರಕಾಶ್ ವಕೀಲರು, ಜಿಲ್ಲಾ ಕಾರಾಗೃಹ ಸದಸ್ಯರು, ಕರ್ನಾಟಕ ಸರ್ಕಾರ. ಈ ಸಂದರ್ಭದಲ್ಲಿ ಮೊಹಮ್ಮದ್ ಹನೀಫ್, ಲಕ್ಷ್ಮೀ ರೆಡ್ಡಿ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗನಿಸ್ ಮುಂದುವರಿಯುತ್ತದೆ. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗನಿಸ್ಗೆ ಸ್ವಾಗತ. ಸಮಾಜದ ಕನಸು ಕಂಡಿದ್ದ
ಶರಣರ ತತ್ವ ಆದರ್ಶಗಳನ್ನು ಜನರಿಗೆ ತಲುಪಿಸುವ ಕಾರ್ಯ ಇಂದಿನ ಅಗತ್ಯವಾಗಿದ್ದು, ಶ್ರೀ ಗಿರಿ ಅಭಯ ಆಂಜನೇಯ ದೇವಸ್ಥಾನದಲ್ಲಿ ಅನುಭವ ಮಂಟಪದ ನಿರ್ಮಾಣ ಮುಂದಾಗಿರುವುದು ಮಾದರಿ ಕಾರ್ಯಕ್ರಮವೆಂದು ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬಸವರಾಜು ಹೇಳಿದರು. ಅವರಿದ್ದು ಅನುಭವ ಮಂಟಪದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುವ ದೇವಸ್ಥಾನ ಸಮಿತಿ ಅನುಭವ ಮಂಟಪ ನಿರ್ಮಾಣ ಮಾಡಿ ನಿರಂತರ ಶರಣರ ಸಂದೇಶಗಳನ್ನು ನಾಡಿಗೆ ಪರಿಹರಿಸಲು ಯೋಚಿಸಿದೆ. ಶೀಘ್ರದಲ್ಲಿ ಅನುಭವ ಮಂಟಪ ನಿರ್ಮಾಣವಾಗಿ ಆಸಕ್ತರಿಗೆ ಶರಣ ಸಂದೇಶ ತಲುಪುವಂತಾಗಲಿ ಎಂದರು. ಮಾರುತಿ ನಗರದ ನಿವಾಸಿಗಳಿಗೆ ಕುಡಿಯುವ ನೀರು ಸಮಸ್ಯೆ ಶೀಘ್ರದಲ್ಲಿ ನಿವಾರಿಸಲು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸೂಚಿಸುವುದಾಗಿ ಭರವಸೆ ನೀಡಿದರು. ಸ್ನಾನಂ ಕಲ್ಪಯಾಮಿ ಪ್ರಸೇದಮೆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವಹಾದೇ ಜಯ ಮಂಗಲಂ ಜಯ ನಮಃ ಪಾರ್ವತೀಪದೇಶ್ವರ ಮಹಾದೇವ್ ಓಂ ತಸ್ಯ ವಿತರುಣಂ ವರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಜಯ ಮಂಗಲಂ ಜಯ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವತೀಪದೇಶ್ವರ ಮಹಾದೇವ್ ಏಕದಂತಾಯ ಓಂ ತಸ್ಯ ವಿತರುಣಂ ವರ್ಗೋ ದೇವರ್ಚೋದಯಾತ್ ನಾರೇ ಪ್ರಣೈವೇದ್ಯಂ ನೈವೇದ್ಯಾನಂತರ ಶುದ್ಧಾಚಮನಂ ಸಮರ್ಪಯಾಮಿ ಜಯ ಮಂಗಲಂ ಜಯ ನಮಃ ಪಾರ್ವತೀಪದೇಶ್ವರ ಮಹಾದೇವಂ ಓಂ ತಸ್ಯ ಸರ್ ಇಂದ ಬರ್ರಿ ಸರ್. ಓಂ ತಸ್ಯ ವಿತರುಣಂ ವರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ जय नमः पार्वतीपदेश्वर महादेव पूज्य देवताभ्यो नमो नमः ओम तस्य वितरुणं जय मंगलम जय नमः पार्वतीपदेश्वर जय मंगलम जय नमः पार्वतीपदेश्वर महादेव महादेव देव महापापनाशं तं ज्योतिर्लिंगं सविद्यादिदेवं भवरण्यदारं त्वां सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायण नमोस्तुते राजाधिराजाय प्रसय्यसायिने वयं श्रवणाय कुर्मः समिं भवति चन्द्रमा वं पुष्पं पुष्पवान् प्रजावान् पुष्पवान् भवति तच्चैर हृदयमहे गातुं यज्ञाय गातुं यज्ञपते अक्षरान्दो लांदिव्य श्रोतुं पुष्पाञ्जलिमदाय जय मंगलम जय नमः पार्वतीपदेश्वर महादेव अभयगिरि आंजनेय स्वामी माता के जय शांभवी माता के विघ्न विनाशक माता के ಬಂಡಿ ಗಿಡ ಆಯ್ತು ಸರ್ ಓಡಿ ಸರ್. ओम सहस्रश्रेष्ठ पुरुषः सहस्राक्ष सहस्रपाद नभो जय अभयगिरि आंजनेय स्वामी माता के वायुपुत्र महाराज के वीरांजनेय माता के श्री भूमि पूजा माता के ಸೇರಿ ಒಳ್ಳೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಮತ್ತು ಎಲ್ಲ ಕಾಲದಲ್ಲಿ ಇಲ್ಲೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಜನರಿಗೆ ಭಕ್ತಾದಿಗಳು ಒಂದು ಸಭಾ ಮಂಟಪವನ್ನು ನಿರ್ಮಾಣ ಮಾಡಬೇಕು ಅವರ ಬೇಡಿಕೆ ಇದೆ. ಆ ಬೇಡಿಕೆಗೆ ಬರುವಂಥ ದಿನಗಳಲ್ಲಿ ಸಹಕಾರ ನೀಡುವಂಥ ಪ್ರಯತ್ನ ಮಾಡಿ ಇವತ್ತು ನಡೆಸತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಸಿದ್ದನಗೌಡ ಸಾನಬಾಳ್, ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ರವೀಂದ್ರ ಜಲ್ದಾರ್, ಶ್ರೀಗಿರಿ ಅಭಯ್ ಆಂಜನೇಯ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷ ಬಿ ಬಸವರಾಜ್, ನರಸಯ್ಯ ಬುಡದಿನ್ನಿ, ವಿನೋದ್, ರಾಜಶೇಖರ್, ಮುಕನಗೌಡ, ಪೊಲೀಸ್ ಪಾಟೀಲ್, ಷಣ್ಮುಖಪ್ಪ, ಅಮರೇಗೌಡ, ಅಂಚಿನಾಳ್, ಜಿ ಅಮರೇಶ್ ಸೇರಿದಂತೆ ಬಡಾವಣೆ ನಿವಾಸಿಗಳು ಭಕ್ತರು ಭಾಗವಹಿಸಿದ್ದರು. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಿಂದ ಮಾರ್ಚ್ 17ರಂದು ಜಿಲ್ಲಾ ಮಟ್ಟದ ವೃತ್ತಿ ಶಿಕ್ಷಣ ಪ್ರದರ್ಶನ ಮತ್ತು ಕೆರಿಯರ್ ಮೇಳವನ್ನು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಡಯಟ್ ಕಾಲೇಜಿನ ಪ್ರಾಚಾರ್ಯ ಚಂದ್ರಶೇಖರ್ ಭಂಡಾರಿ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಹಂತದ ವಿದ್ಯಾರ್ಥಿಗಳಿಗೆ ವೃತ್ತಿ ಕೋರ್ಸ್ಗಳ ಮಾಹಿತಿ ನೀಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಮಾಹಿತಿ ಹಾಗೂ ಲಭ್ಯವಿರುವ ಉದ್ಯೋಗಾವಕಾಶಗಳ ಕುರಿತು ಅರಿವು ಮೂಡಿಸುವುದು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಂತರ ವಿವಿಧ ಪ್ರವೇಶ ಪರೀಕ್ಷೆಗಳ ಬಗ್ಗೆ ಮಾಹಿತಿ ನೀಡಿ ಸಿಇಟಿ, ಎನ್ಇಟಿ, ಜೆಇ ಪರೀಕ್ಷೆಗಳ ಪೂರ್ವ ಸಿದ್ಧತೆ ಕುರಿತು ತಜ್ಞರಿಂದ ಮಾಹಿತಿ ಒದಗಿಸಲಾಗುತ್ತದೆ. ಅಲ್ಲದೆ ತಾಂತ್ರಿಕ ಶಿಕ್ಷಣ, ಐಟಿಐ, ಡಿಪ್ಲೊಮಾ, ಇಂಜಿನಿಯರಿಂಗ್, ಮೆಡಿಕಲ್, ಕೌಶಲ್ಯ ತರಬೇತಿ, ಕೃಷಿ, ಕಂಪ್ಯೂಟರ್ ಕೋರ್ಸ್ಗಳು, ವಿದ್ಯಾರ್ಥಿ ವೇತನ ತರಬೇತಿ ಕೇಂದ್ರಗಳು, ಉದ್ಯೋಗಾವಕಾಶಗಳ ಕುರಿತು ಇಡೀ ದಿನ ಮಾಹಿತಿ ಒದಗಿಸಲಾಗುತ್ತದೆ. ವಿದ್ಯಾರ್ಥಿಗಳು, ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸದುಪಯೋಗ ಪಡೆಯುವಂತೆ ಮನವಿ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ದಿನಾಂಕ 17/3/2026ರಂದು ನಮ್ಮ ರಂಗಮಂದಿರದಲ್ಲಿ ನಾವು ಕರಿಯರ್ ಮೇಳ ಅಂತಕ್ಕಂಥ ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ವತಿಯಿಂದ
ನಮ್ಮ ಡಯಟ್ನ ಎರ್ಮರ್ಸ್ನ ವತಿಯಿಂದ ಆಯೋಜನೆ ಮಾಡ್ತಾ ಇದ್ದೀವಿ. ಎಲ್ಲ ಪೋಷಕರು ಮತ್ತು ಶಿಕ್ಷಕರು, ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಯಶಸ್ವಿಯನ್ನು ಪಡೆಯಬೇಕು. ಈ ಕಾರ್ಯಕ್ರಮದಲ್ಲಿ ನಾವುಗಳು 10ನೇ ತರಗತಿ ನಂತರ ಮುಂದೇನು ಮತ್ತು PUC ನಂತರ ಮುಂದೇನು ಅಂತಕ್ಕಂಥದ್ರ ಬಗ್ಗೆ ಹಲವಾರು ಸಂಘ ಸಂಸ್ಥೆಯವರು, ಹಲವಾರು ಇಲಾಖೆಯವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಮತ್ತು ಇಲ್ಲಿ ಸುಮಾರು 15ರಿಂದ 20 ನಾವು ಮಳಿಗೆಗಳನ್ನು ಹಾಕ್ತಾ ಇದ್ದೀವಿ. ಆ ಮಳಿಗೆಯಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಮತ್ತು ಥೆರಟಿಕಲ್ ಆಗಿ ರಂಗಮಂದಿರದಲ್ಲಿ ಕೂಡ ನಾವು ಪ್ರೊಜೆಕ್ಟರ್ ಮೂಲಕ ನಿಮಗೆ ಡಿಜಿಟಲ್ ಆಗಿ ಅಲ್ಲಿ ನಾವು ಮೇಳವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಮೇಳದಲ್ಲಿ ಎಲ್ಲ ನಮ್ಮ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಪ್ರೌಢಶಾಲೆಗಳ ಮಕ್ಕಳು 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸ್, 11ನೇ ಕ್ಲಾಸ್ ಮತ್ತು 12ನೇ ಕ್ಲಾಸ್ನ ಮಕ್ಕಳು ಹೆಚ್ಚು ಸಂಖ್ಯೆಯಲ್ಲಿ ಪೋಷಕರು ಮತ್ತು ಮಕ್ಕಳು ಮತ್ತು ಶಿಕ್ಷಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಿಮಗೆ ಮುಂದಿನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಒಂದು ಒಳ್ಳೆಯ ಸುವರ್ಣಾವಕಾಶ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. ಸೊ ದಯಮಾಡಿ ಎಲ್ಲರೂ, ನಾನು ಪಾಲಕರಲ್ಲಿ, ಪೋಷಕರಲ್ಲಿ ಮತ್ತು ಶಿಕ್ಷಕರಲ್ಲಿ, ಮುಖ್ಯ ಶಿಕ್ಷಕರಲ್ಲಿ, ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ತಾವು ದಯಮಾಡಿ ಬಂದು ಈ ಕಾರ್ಯಕ್ರಮವನ್ನು, ನಮ್ಮ ಕರಿಯರ್ ಮೇಳದ ಕಾರ್ಯಕ್ರಮವನ್ನು ದಿನಾಂಕ 17ರಂದು ರಂಗಮಂದಿರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತೇಳಿ ತಮಗೆ ಮತ್ತೊಮ್ಮೆ ನಾನು ವಿನಂತಿಪೂರ್ವಕವಾಗಿ ಹೇಳಿ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಜಿಲ್ಲಾ ವೃತ್ತಿಪರ ಮತ್ತು ವೃತ್ತಿ ಮಾರ್ಗದರ್ಶನ ಡಯಟ್ನ ಜಿಲ್ಲಾ ನೋಡಲ್ ಅಧಿಕಾರಿ ಮಾತನಾಡಿ, ಪ್ರಥಮ ಬಾರಿಗೆ ಡಯಟ್ ಕಾಲೇಜಿನ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಕೆರಿಯರ ಮೇಳವನ್ನು ಮಾರ್ಚ್ 17ರಂದು ಮಂಗಳವಾರದಂದು ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. 8 ತರಗತಿ ಮಕ್ಕಳಿಗೆ ವೃತ್ತಿ ಕೋರ್ಸುಗಳ ತರಬೇತಿ ನೀಡುವುದು ಮುಖ್ಯ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು, ಪೋಷಕರು ಮಾಹಿತಿ ಪಡೆದು ಮಕ್ಕಳ ಭವಿಷ್ಯ ರೂಪಿಸುವಂತೆ ಮನವಿ ಮಾಡಿದರು. ನಮಸ್ಕಾರ, ಎಚ್ ಸುಖದೇವ್, ನಾನು ಜಿಲ್ಲಾ ನೋಡಲ್ ಅಧಿಕಾರಿಗಳು, ವೃತ್ತಿ ಶಿಕ್ಷಣ ಘಟಕ, ಡಯಟ್ ಎರ್ಮರಸ್. ದಿನಾಂಕ 17ರಂದು ರಾಯಚೂರು ಜಿಲ್ಲೆಯ ಜಿಲ್ಲಾ ಮಟ್ಟದ ಈ ಒಂದು ವೃತ್ತಿ ಶಿಕ್ಷಣ ಪ್ರದರ್ಶನ ಮತ್ತು ಕೆರಿಯರ್ ಮೇಳವನ್ನು ಆಯೋಜಿಸಿದ್ದೇವೆ. ಈ ಒಂದು ಕೆರಿಯರ್ ಮೇಳದಲ್ಲಿ 8ನೇ ತರಗತಿಯಿಂದಲೇ ಈ ವರ್ಷ ಪ್ರಪ್ರಥಮ ಬಾರಿಗೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಡಯಟ್ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಯೋಜಿಸಿದ್ದೇವೆ. 8ನೇ ತರಗತಿ ಮಕ್ಕಳಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಏಕೆ ಆಯೋಜಿಸಿದ್ದೇವೆ ಅಂದರೆ, ಮುಂದೆ ನಡೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಲಿ ಮತ್ತು ಅವರ ವೃತ್ತಿ ಕೌಶಲ್ಯಗಳು ಯಾವ್ಯಾವ ಇದಕ್ಕೆ ಅವರು ಆಪ್ಷನ್ಸ್ ಇರ್ತವೆ, ಅದು ಮುಂದೆ ಅವರಿಗೆ ಭವಿಷ್ಯದಲ್ಲಿ ಏನು ಮತ್ತು ಸರ್ಕಾರದಿಂದ ಅವರಿಗೆ ಯಾವುದೇ ರೀತಿಯಾದಂಥ ಮುಂದಿನ ಅಭ್ಯಾಸಕ್ಕೆ ಸೌಲಭ್ಯಗಳು ಸಿಗ್ತದೆ ಅನ್ನೋದ್ರ ಬಗ್ಗೆ ಕೂಡ ವಿವಿಧ ಇಲಾಖೆಗಳಿಂದ ಮತ್ತು ವಿವಿಧ ಎಕ್ಸ್ಪರ್ಟ್ಸ್ ಇದರಲ್ಲಿ ಭಾಗವಹಿಸಿ ತಮಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಪ್ರಯುಕ್ತ ಜಿಲ್ಲೆಯ ಎಲ್ಲ ನನ್ನ 8ನೇ ತರಗತಿಯಿಂದ 12ನೇ ತರಗತಿವರೆಗಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮುಂದಿನ ಭವಿಷ್ಯಕ್ಕಾಗಿ ಮತ್ತು ಮುಂದೆ ತಮಗೆ ಸಿಗ್ತಕ್ಕಂಥ ವಿದ್ಯಾಭ್ಯಾಸದ ಸೌಲಭ್ಯಕ್ಕಾಗಿ ಸುಮಾರು ಇಲಾಖೆಗಳು, ಸುಮಾರು 15 ಸ್ಟಾಲ್ಸ್ ಇಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ ಮತ್ತು ಸುಮಾರು ಎಕ್ಸ್ಪರ್ಟ್ಸ್ ತಮಗೆಲ್ಲ ಮಾರ್ಗದರ್ಶನ ನೀಡಲು ರಾಯಚೂರಿಗೆ ಬರ್ತಾ ಇದ್ದಾರೆ. ಬನ್ನಿ, ತಾವೆಲ್ಲ ಯಶಸ್ವಿಗೊಳಿಸಿ ಭಾಗವಹಿಸಿ ತಮ್ಮ ಮುಂದಿನ ಮಾರ್ಗದರ್ಶನ ಇದಕ್ಕೆ ಯಶಸ್ವಿಗೊಳಿಸಲು ನಾನು ಕೋರುತ್ತೇನೆ. ನಮಸ್ಕಾರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೋರ್ನಲ್ ಪ್ರತಿಷ್ಠಾನದಿಂದ ಮಾತಶ್ರೀ ಪ್ರಶಸ್ತಿ ಪ್ರದಾನ, ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮಾದರಿ ಕಾರ್ಯ, ಸಚಿವ NS ಬೋಸರಾಜು. ವೇಣು ಜಾಲಿ ಬೆಂಚಾಲೆ ಗಜಗಲ್ ಕೃತ್ಯ ಆವರಣ, ರಾಯಚೂರು ಗಜ್ಜಲ್ ತವರು ಸಿದ್ದರಾಮ ಓಲ್ಕಲ್. ಮಾರ್ಚ್ 17ರಂದು ಪುನೀತ್ ರಾಜ್ಕುಮಾರ್ ಜಯಂತಿ ಅಂಗವಾಗಿ ಸಂಗೀತ ಕಾರ್ಯಕ್ರಮ ಮೋಹನ್. ಶ್ರೀ ಗಿರಿಯ ಅಭಯ ಆಂಜನೇಯ ದೇವಸ್ಥಾನದಲ್ಲಿ ಅನುಭವ ಮಂಟಪ ಕಾಮಗಾರಿಗೆ ಸಚಿವ NS ಬೋಸರಾಜು ಚಾಲನೆ. ಮಾರ್ಚ್ 17ರಂದು ಪ್ರೌಢ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಕೆರಿಯರ್ ಮೇಳ, ಸದುಪಯೋಗ ಪಡೆದುಕೊಳ್ಳಿ, ಚಂದ್ರಶೇಖರ್ ಭಂಡಾರಿ.